ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಮಾಮೂಲಿ ಮಕ್ಕಳನ್ನು ರಕ್ತ ಹಿಡುತ್ತಿರುವ ಅಧಿಕಾರಿಗಳಿಗೆ ಅನ್ಯಾಯ ಅನ್ಯಾಯ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಿಮ್ಮೋಗಳ ಹಾಗೂ ಕದಬರು ಅಮಾನತಲ್ಲಿ ಇಟ್ಟರೆ ಶಾಂತಿ ಬಿಸಿ ಊಟದಲ್ಲಿ ಗೋಲ್ಮಾಲ್ ಆಗುತ್ತಿರುವ ಅಧಿಕಾರಿಗಳಿಗೆ ಒಂದ್ಸಲ ನಾವ ನಮ್ ಹುಡುಗರು ನಮ್ ಟೀಮ್ ಎಲ್ಲ ಕೂಡಿ ಒಂದ್ಸಲ ವಿಸಿಟ್ ಕೊಟ್ಕೊಳಕ್ ಅಲ್ಲಿ ಎಲ್ಲಾ ಕೊಳಕ ಕಾಯಿಪಲ್ಲೆ ಹಾಕಿದ್ರು ತರಕಾರಿ ಎಲ್ಲ ಕ್ಯಾಬೇಜ್ ಕೊಡ್ತಿದ್ದ. ಆಮೇಲೆ ಸ್ಕೂಲ್ ಕೊಠಡಿ ಒಳಗೆ ಹೋಗಿ ನೋಡಿದ್ರಿ, ಅಲ್ಲೆಲ್ಲ ಸ್ಕೂಲ್ ಕೊಠಡಿ ಒಳಗೆ ಎಲ್ಲ ಕಸ ಎಲ್ಲ ತಿಪ್ಪಿಗುಂಡೆ ಮಾಡಿ ಹೋಗ್ತಾರ್ರಿ. ಸ್ಕೂಲ ಒಳಗಿನ ಕೊನೆ ರೀ, ಅಲ್ಲಿ ಒಳಗ ಅಂದ್ರೆ ಕಲ್ಸೋದು ಆ ಪ್ಲಾಟ್ಫಾರ್ಮ್ ಸರ್ ಕಲ್ಸಾತರು ಪ್ಲಾಟ್ಫಾರ್ಮ್ ಮುಂದೆ ಕಸ ಐತ್ರಿ, ಅದನ್ನ ಇಟ್ಕೊಂಡ್ರೆ ಕಸ ಹೇಳ್ತಾವು. ಪ್ರತಿ ಮೂಲ್ಯಾಗ ಕಸ ಅಂದ್ರೆ ಎಲ್ಲ ತಂದು ನಿಮ್ಗೆ ತೋರಿಸ್ತೀವ್ರಿ ಅಲ್ಲಿ ಎಲ್ಲ ಕಸ ಎಲ್ಲ ಫುಲ್ ಶೇಖರಣೆ ಮಾಡಿ ಅದನ್ನ ಒಟ್ಟು ತಿಪ್ಪಿಗುಂಡಿ ಮಾಡಿ ಹೋಗ್ತಾರು. ಆಮೇಲೆ ಪ್ರತಿ ಮೂಲ್ಯಾಗ್ರಿ ಎಲ್ಲಾ ತಾರ ಗುಡ್ಗ ತಿಂದು ಉಗಳಾರು. ಅಂದ್ರ ಅದನ್ನೆಲ್ಲ ನೋಡ್ರಿ ಒಂದ್ ಸಿನಿಮಾ ಥಿಯೇಟರ್ ಸ್ವಚ್ಛ ಇರ್ತೈತಿ ಅಂತ ತಿಳ್ಕೊಂಡ್ರಿ ಅದನ್ನೆಲ್ಲ ಹೊಲಸು ಮಾಡಿ ಹೋಗ್ತಾರ. ಆಮೇಲೆ ಅದನ್ನ ನೋಡಿ ಬಾಳೆಹಣ್ಣು ಯಾರು ಕೊಡ್ತೀರ ಅಂತ ಕೇಳಿದ್ರೆ ಬಾಳೆಹಣ್ಣು ಎಲ್ಲರಿಗೂ ಒಂದೊಂದು ಕೊಡ್ತಾರು. ಸರ್ಕಾರ ಬಾಳೆಹಣ್ಣು ಇವ್ರಿಗೆ ಯಾರು ಕೊಡ್ಬೇಕಂತಾರು, ಅದು ಇಲ್ಲ. ಬೇಳೆ ನೋಡ್ರೆ ಸಾರಿಗೆ ಬೇಳೆ ಮಕ್ಕಳ ಸಂಖ್ಯೆ ಅನುಗುಣವಾಗಿ 13ರಿಂದ 14 kg ಹಾಕ್ಬೇಕ್ರಿ. ಇಲ್ಲಿ ಅವ್ರು ಹಾಕ್ತಾರ 3 kg ಬೇಳೆ ಹಾಕ್ತಾರ್ರಿ. ಈ ಎಲ್ಲಾದ್ರೊಳಗ ಅವ್ಯವ. ಆಮೇಲೆ ಇದನ್ನ ನೋಡ್ರ ಕರೆಂಟ್ ಸ್ವಿಚ್ಗಳು ನೋಡ್ರ ಎಲ್ಲಾ ಬೋರ್ಡ್ಗಳು ಸ್ವಿಚ್ಗಳಿಗೆ ಬೋರ್ಡ್ ಕರೆಂಟ್ ಇಲ್ರಿ, ಸ್ವಿಚ್ ಇಲ್ರಿ. ಹಿಂಗ್ ಬಳ್ ಹಾಕಿರ ಎಲ್ಲ ತೂತುಗಳು, ಹಿಂಗ್ ಬಳ್ ಹಾಕಿರ ಪಟ್ನ ಹುಡುಗರು ಕರೆಂಟ್ ಹತ್ತು ವ್ಯವಸ್ಥೆ ಮಾಡಿರ್ತಾರ. ನಾ ಏನ್ರ ಹೆಚ್ಚು ಕಡಿಮೆ ಮಕ್ಕಳಿಗೆ ಆದ್ರೆ ಯಾರು ಹೊಂದಿ ಆಗ್ತದ ಯಾರು ಕೇಳುದ. ಈಗಾಗಲೇ ಒಂದು ಇನ್ಸಿಡೆಂಟ್ ಆಗೈತ್ರಿ ಇಲ್ಲಿ ಮೊರಾರ್ಜಿ ಶಾಲೆ ಒಳಗ. ಚಿಕ್ಕೋಡಿಲಿ ಆಗಿ ಒಂದ್ ಪ್ರಾಣ ಕಳ್ಕೊತ್ರಿ ಮಗುರು. ಆ ಪ್ರಾಣ ತುಂಬಿಕೊಡಕ್ ಯಾರಿಂದ ಸಾಧ್ಯ ಇಲ್ರಿ. ಆದ್ರೂ ಆದ್ರೂ ಅವ್ರು ಎಚ್ಚರಿಕೊಳಕ್ ಸಾಧ್ಯ ಇಲ್ರಿ. ಎಲ್ಲಾನು ವೈರ್ಗಳು ಎಲ್ಲಿ ಬೇಕಾದ್ರೆ ಹಂಗ ಮೂಲ್ಯಾಗ ಕ್ಲಾಸ್ ರೂಮ್ ಹಂಗ ಬಿಟ್ಟಾರ ಜೋರ್ ಬಿಟ್ಟಾರ. ಪಂಚಾಯತಿಂದ ಪಾಮಲ್ದಿನಿ 15ನೇ ಹಣಕಾಸಿಂದ ತಾಲೂಕ್ ಪಂಚಾಯತಿಂದ ಒಂದ್ 4,94 ವರ್ಷದ 3-4 ವರ್ಷದಾಗ ಅದನ್ನ ತಗೊಂಡರು. ಅದನ್ನ ಅವ್ರು ಸ್ವಚ್ಛತೆ ಇಟ್ಕೊಳಕಾಗಿಲ್ಲ. ಅದ್ರ ಬಾಗಿಲಿಲ್ಲ, ಬಾಗಿಲು ಕಿತ್ತೋಗ್ಯಾವು. ಅದ್ರ ಒಳಗ್ ನೋಡ್ರ ಹೋಗಂಗಿಲ್ಲ, ಒಳಗ್ ಅಷ್ಟು ಹೊಲಸು ಮಾಡಿಬಿಟ್ಟಾರ ಎಲ್ಲ. ಇವ್ರಿಗೆ ಯಾವ ಅಂದಿರ ಅದ ಇವ್ರಿಗೆ ಅವಶ್ಯಕತೆ ಇರ್ದಿಲ್ಲ ಅಂದ್ರ ನಾವ್ ಅವ್ರಿಗೆ ಹೇಳ್ಬೇಕಾಯ್ತು. ಪಾಮಲ್ದಿನಿಗ ಆ ಗ್ರಾಮದಾಗ ಮತ್ತೊಂದ್ 5 ಲಕ್ಷದ ಕೆಲಸ ಆಗ್ತಿತ್ತು, ಯಾವ್ದಾರು ರೋಡ್ ಆಗ್ತಿತ್ತು, ಗಟ್ರ ಆಗ್ತಿತ್ತು. ಇವ್ರು ಬೇಕಾದ ತಗೊಂಡ್ಬೇಕಾ ಅದನ್ನ ಅವ್ರ ಬಳಕೆ ಸರಿಯಾಗಿ ಬಳಕೆ ಮಾಡ್ಕೋಬೇಕು. ಹಿಂಗಾಗಿ ಎಲ್ಲಾ ಅವ್ಯವಸ್ಥೆ ಎಲ್ಲಾ ಕೆಡಿಸ್ಬಿಟ್ಟಾರ ಶಾಲೆ. ಆಮೇಲೆ ಮಕ್ಕಳದ ಸಂಖ್ಯೆನೂ ಕಡಿಮೆ ಆಗತೈತ್ರಿ. ಒಂದ್ ಟೈಮ್ದಾಗ ನಮ್ ಶಾಲೆ ಹೆಂಗಿತ್ತು ಅಂದ್ರೆ ಅಡ್ಮಿಷನ್ ಆಗ್ತಿರ್ಕಲ್ರಿ. ಅಡ್ಮಿಷನ್ ಆಗ್ಬೇಕಾದ್ರ ಅಲ್ಲಿ ನಾವು 15-20 ದಿವಸ ಬೆಂಡ್ ಹತ್ಬೇಕ್ರಿ. ಅಂದ್ರೆ ಆ ಮಟ್ಟಕ್ಕೆ ವಸೂಲಿ ಹಚ್ಚಿದ್ರು ಅಡ್ಮಿಷನ್ ಆಗ್ತಿರ್ಕಲ್ರಿ. ಅಂತ ಒಂದ್ ಹೆಸರು ಗಳಿಸಿ ಸ್ಕೂಲ್ ರೀ. ಇವತ್ತ ಅದೇ ಊರಾಗಿನ ನಾವು ಮಕ್ಕಳು ಬೇರೆ ಊರಿಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರೇ ಹಾಗೂ ಚಿಕ್ಕೋಡಿಯ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಗೋಕಾಕದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ DDPI ಕಚೇರಿಗೆ ಮುತ್ತಿಗೆ ಹಾಕಿ ಏನು ಬಿಸಿ ಊಟದಲ್ಲಿರ್ಬೋದು ಅಥವಾ ಏನು ಮಕ್ಕಳು ಸುಮಾರು 4-5 ವರ್ಷಗಳಿಂದ ಮಕ್ಕಳು ಸಾಕಷ್ಟು ಫೇಲ್ ಆಗಿದಾವ, ಪ್ರಗತಿಯನ್ನು ಕಂಡಿಲ್ಲ, ಅಥವಾ ಶೌಚಾಲಯ ಇರ್ಬೋದು, ಅಲ್ಲಿಯೂ ಶೌಚಾಲಯದಲ್ಲಿ ಸುಮಾರು ಹೆಗ್ನು ಆವ ಶೌಚಾಲಯ ಸರಿ ಇಲ್ಲ. ಪಾಠ ಹೇಳುವ ಕೊಠಡಿಯಲ್ಲಿ ಏನು ಗುಟ್ಕಾ ಮತ್ತು ಅನೇಕ ತಿಂದು ಅಲ್ಲ ಕಸದ ತೊಟ್ಟಿಯನ್ನ ಮಾಡಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಬಿಸಿ ಊಟದಾಗ ಏನು ಕೊಳತಿದ ಬಾಳೆಹಣ್ಣು ಇರ್ಬೋದು, ಕೊಳತಿದ ಸೌತಿಕಾಯಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಅನೇಕ ಸುಮಾರು ಅವರ ಸಾಕ್ಷಿ ಸಮೇತನು ಎಲ್ಲ ಫೋಟೋ ಮುಖಾಂತರ ವಿಡಿಯೋ ಮುಖಾಂತರ ಎಲ್ಲ ಕೊಟ್ಟಿದ್ವಿ. ಈಗ DDPI ಸಾಹೇಬ್ರು ಏನ್ ಹೇಳಿದಾರ, ಸುಮಾರು 4.5 ಗಂಟೆ ಒಳಗಾಗಿನ ಅವ್ರನ್ನ ಕದಮರನ್ನ ನಾಮದೇವ್ ಕಮದಮ್ಮನ ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ಅದಕ್ಕೆ ನಾವೀಗ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡಕ್ ಬಂದಿದ್ದು. ಏನ್ DDPI ಮನವಿ ಮುಖಾಂತರ 4 ಒಳಗಾಗಿ ನಾವು ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಾರ. ಅದಕ್ಕೆ ನಾವು ಇದನ್ನ ಹೋರಾಟ ಇಲ್ಲಿಗೆ ಕೈ ಬಿಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಂತ ಕಮಿಷನರ್ ಮುಖ್ಯೋಪಾಧ್ಯಾಯರು ಬರ್ತಾರೆ ತಿಮ್ಮೋಗಳ ಸರ್, ಅವ್ರನ್ನ ತಿಮ್ಮೋಗಳ ಸರ್ 8 ದಿವಸ ನಂತರ ನಾವು ಅವ್ರು ವರದಿ ಕಳಿಸ್ತಾರ. ಅಲ್ಲಿ ಧಾರವಾಡ ಕಮಿಷನರ್ ಸಾಹೇಬ್ ಭೇಟಿಯಾಗಿ ಆ ತಿಮ್ಮೋಗಳ ಮುಖ್ಯೋಪಾಧ್ಯಾಯರನ್ನ ಅವ್ರನ್ನೂ ಸಸ್ಪೆಂಡ್ ಮಾಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕಿಂದ ಮಾಡ್ತೀವಿ ಅಂತ ವಿನಂತಿ ಮಾಡ್ಕೊತೀವಿ. ನಾನು ನಿನ್ನೆ ರಜೆ ಮುಗಿಸಿ ಬಂದ ತಕ್ಷಣ ಮೊದಲನೇ ಆದೇಶನೇ ಅದೇ ಕೂಡ ಮಾಡಿದ್ದೀವಿ. ಈಗ ಸಹ ಶಿಕ್ಷಕರಾದ್ರೆ ನಮ್ಮ ವ್ಯಾಪ್ತಿಗೆ ಬರ್ತದೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದೇನೇ ಇಲ್ಲ. ಮುಖ್ಯ ಶಿಕ್ಷಕರೆಲ್ಲವೂ ಕೂಡ ಮಾನ್ಯ ಧಾರವಾಡ ಆಯುಕ್ತರು ಅಪರ ಆಯುಕ್ತರಿದ್ದಾರೆ, ಅವರು ಬರ್ತಾರೆ. ಅವರು ಕೂಡ ನಮ್ಮ ಜಿಲ್ಲೆಯವರು.
ಈಶ್ವರಗಳಲ್ಲಿ ಅವ್ರಿಗೆ ನಾನು ರಿಪೋರ್ಟ್ ನೆನ್ನೆ ಕಳಿಸಿದ್ದೀನಿ. ನಾನು ದೂರವಾಣಿಗೂ ಕೂಡ ಅವ್ರ ಕಚೇರಿಗೂ ಕೂಡ ಮಾತಾಡಿದ್ದೀನಿ. ಈಗ ಅಲ್ಲಿ ಒಬ್ಬರು ಬಿಸಿ ಊಟ ಮೇಂಟೈನ್ ಮಾಡ್ತಕ್ಕಂಥ ಶಿಕ್ಷಕರ ಮೇಲೂ ದೂರಿದೆ, ಮತ್ತೆ ಮುಖ್ಯ ಶಿಕ್ಷಕರ ಮೇಲೂ ದೂರಿದೆ. ಈಗ ಪರೀಕ್ಷಾ ಸಮಯ ಆದ್ರಿಂದ ಶಿಕ್ಷಕರ ಬಗ್ಗೆ ನಾವು ಸಬ್ಜೆಕ್ಟು ಕೂಡ ಅವರು ಹ್ಯಾಂಡಲ್ ಮಾಡೋದ್ರಿಂದ ರಿಸಲ್ಟ್ ಮೇಲೆ ತೊಂದರೆ ಆಗಬಾರ್ದು. ನಮ್ಮ ಮೊದಲ ಉದ್ದೇಶ ಏನಂದ್ರೆ, ನಾವೆಲ್ಲ ಕೆಲಸ ಮಾಡ್ತಾ ಇರೋದು ಶಾಲೆಯ ಮಕ್ಕಳಿಗೋಸ್ಕರ. ಮೊದಲು ಮಕ್ಕಳು, ಆಮೇಲೆ ಶಾಲೆ, ಗ್ರಾಮ, ಈ ಥರ ನಮ್ಮ ಆಲೋಚನೆ ಇರ್ತದೆ. ಬಟ್ ಯಾವುದೇ ಕಾರಣಕ್ಕೂ ಈ ಥರ ನೀವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾನು ಸ್ವಾಗತಿಸ್ತೀನಿ. ಇಲ್ಲ ಅಂತಂದ್ರೆ ನಮಗೂ ಕೂಡ ಇಂಥ ವಿಚಾರಗಳು ಗೊತ್ತಾಗಲ್ಲ. ಯಾರಿಗೂ ಒಂದು ಪನಿಷ್ಮೆಂಟ್ ಆದರೂ ಕೂಡ ಬೇರೆಯವ್ರಿಗೂ ಮಾದರಿ ಆಗಬೇಕದು. ನಾವು ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸರ್ಕಾರ ಸಾಮಾನ್ಯ ಜನರು ಇಷ್ಟೆಲ್ಲ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಶಿಕ್ಷಣಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಾ ಇದೆ. ಮಕ್ಕಳು ಊಟಕ್ಕೆ ಎಲ್ಲವೂ ಕೂಡ ಬೇರೆ 3,000 ಶಾಲೆಗಳಲ್ಲಿ ಸುಮಾರು 1,900 ಶಾಲೆಗಳಲ್ಲಿ ಬಿಸಿ ಊಟ ನಡೀತಾ ಇದೆ. ಅಲ್ಲಿ ಎಲ್ಲೂ ಇಲ್ಲದೆ ಇರೋವಂಥದ್ದು ಈ ಶಾಲೆಗಳಲ್ಲಿ ಈ ಥರ ಮಾಡ್ತಾರೆ ಅಂದರೆ ಸಾರ್ವಜನಿಕರನ್ನ ಸರಿಯಾಗಿ SDMC ಅವ್ರ ಜೊತೆ ಸರಿಯಾಗಿ ಹೊಂದಾಣಿಕೆ ಇಲ್ಲದೆ ಇರ್ತಕ್ಕಂಥದ್ದು, ಪೋಷಕರ ಸಭೆ ಮಾಡಿ ಅವರ ಅಹವಾಲು ಕೇಳಬೇಕಾದ್ದು, ಪೋಷಕರು ಮತ್ತು ಮಕ್ಕಳನ್ನ ಈಗಾಗಲೇ ನಮ್ಮ ಮಾನ್ಯ ಸಚಿವರು ಸಭೆ ಮಾಡ್ತಾ ಇದ್ದಾರೆ. ಉದ್ದೇಶ ಏನಂದರೆ ಎಲ್ಲ ಪೋಷಕರು ಇಂಥ ಸಮಸ್ಯೆಗಳೇನಾದ್ರೆ ಸರಿಪಡಿಸ್ಕೊಳ್ಳೋಕೆ ಒಂದು ವೇದಿಕೆ ಇರ್ತದೆ. ಅದನ್ನು ಮಾಡ್ದೇ ಏಕಾಏಕಿ ಒಬ್ಬ ಮುಖ್ಯ ಶಿಕ್ಷಕರು ಸರ್ವಾಧಿಕಾರಿಯಾಗಿ ನೀವೆಲ್ಲರೂ ಆ ಭಾಗದಲ್ಲಿ ಇರ್ತೀರಿ. ನೀವೆಲ್ಲ ಒಂದಲ್ಲ ಒಂದು ಶಾಲೆ ಹಿರಿಯ ವಿದ್ಯಾರ್ಥಿಗಳು ಕೂಡ ಆಗಿರ್ತೀರಿ. ಸಮಾಜಮುಖಿ ಕೆಲಸವನ್ನು ಕೂಡ ನೀವು ಮಾಡ್ತಾ ಇರ್ತೀರಿ. ನಿಮ್ಮನ್ನು ಬಳಸ್ಕೊಳ್ಳದೇನೆ ಈ ಥರ ಕಚೇರಿ ಗಂಟಲು ಕೂಡ ನೀವು ದೂರು ಕೊಡೋವರೆಗೆ, ಪೇಪರ್ ಹೋಗೋವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ಒಂದು ತಪ್ಪು. ಅದನ್ನು ನಾನು ಕೂಡ ಅವ್ರು ಮಾಡಿರ್ತಕ್ಕಂಥ ಕಾರ್ಯವನ್ನು ಸಮರ್ಥಿಸ್ಕೊಳಕ್ಕೆ ಹೋಗಲ್ಲ. ಇಲಾಖೆ ಅದಕ್ಕೆಲ್ಲ ಒಂದು ನಿಯಮ ಇದೆ. ಮೊದಲನೇದಾಗಿ ಮಕ್ಕಳಿಗೆ ಊಟ ಹಾಕ್ತಕ್ಕಂಥ ವ್ಯವಸ್ಥೆನೇ ತಪ್ಪು ಮಾಡಿದ್ರೆ ಇನ್ನು ಪಾಠದ ಬಗ್ಗೆ ನಾವೇನು ಆಲೋಚನೆ ಮಾಡೋಕ್ಕಾಗ್ತದೆ. ಈಗಾಗಲೇ ಅದ್ರ ಮನವಿನೂ ಕೂಡ ನಿಮ್ದೆಲ್ಲ ನಾವು ಕಳಿಸಿರೋದು ನಾನು ಓದಿದ್ದೀನಿ. ಇವರು ಸುಮಾರು 4 ವರ್ಷಗಳಿಂದ ರಿಸಲ್ಟ್ ನಿರಂತರವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ನಾವು ಮಕ್ಕಳ ಉತ್ತಮ ಭವಿಷ್ಯಕ್ಕೋಸ್ಕರ ನಾವು ಮಕ್ಕಳನ್ನ ನಾವೆಲ್ಲ ಸೇರಿಸ್ತೀವಿ. ಅವ್ರಿಗೆ ಅದಕ್ಕೆ ಮಾನದಂಡನೇ ಮೌಲ್ಯಮಾಪನ ಪರೀಕ್ಷೆ. ಅದರಲ್ಲೇ ಮಕ್ಕಳು ಫೇಲ್ ಆಯಿತು ಅಂದರೆ ನಮಗೆ ಮಕ್ಕಳ ಭವಿಷ್ಯದ ಬಗ್ಗೆ ನಾವೆಲ್ಲ ರೈತರು, SC ST ಬಡವ ಮಕ್ಕಳು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಾರೆ. ನಾವು ಅಫಿಷಿಯಲ್ಗಳು ಒಳ್ಳೆ ಕಡೆ ನಮ್ಮ ಮಕ್ಕಳುಗಳು ಓದಿಸ್ಕೊಂಡು ನಾವೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡು ಮಕ್ಕಳಿಗೆ ಈ ಥರ ವಂಚನೆ ಮಾಡೋರನ್ನೂ ಕೂಡ ನಾವು ಸರಿದೂಗಿಸ್ಕೊಂಡು ಮುಂದೆ ಹೋಗೋಕ್ಕೆ ಬರೋದಿಲ್ಲ. ಅದು ಖಂಡಿತ ಆಗ್ಲಿಕ್ಕೆ ಬಿಡಲ್ಲ. ಅವ್ರ ಮೇಲೆ ಏನು ನಿಯಮ ಅನಿಸಲ್ಲ. ನನಗೆ ಕಮಿಷನರ್ ಕೂಡ ಮಾತಾಡ್ತೀನಿ. ನೆನ್ನೆ ಕಮಿಷನರ್ ಬ್ಯುಸಿ ಇದ್ರು. ನನಗೆ ರಿಪೋರ್ಟಿಗೆ ಆಲ್ರೆಡಿ ಹೋಗಿದೆ ಅವ್ರಿಗೆ. ತಮ್ಮ ಕಡೆಯಿಂದ ಕೂಡ ನಾನು DO ಕೂಡ ಹೇಳಿದೆ. ಇನ್ಮೇಲೆ ಅವ್ರ ಕಚೇರಿಯಿಂದ ಕೂಡ ನನಗೆ ಆಲ್ರೆಡಿ ಅವರು ಕೂಡ ಹೇಳಿದ್ದಾರೆ ಇದು ಆಕ್ಷನ್ ಆಗಲೇಬೇಕು ಅಂತೇಳಿ. ಈಗ ಅವ್ರ ಮೇಲೆ ಕಮಿಷನರು ಇಲ್ಲ ಶಿಸ್ತು ಕ್ರಮ ಕೈಗೊಂಡು ಇಲ್ಲ ಸಸ್ಪೆಂಡ್ ಮಾಡಿ ಬೇರೆ ಕಡೆ ಹಾಕ್ಬೋದು, ಅಥವಾ ಇದು ಹೈಸ್ಕೂಲ್ ಹೆಡ್ ಮಾಸ್ಟರ್ ಪೋಸ್ಟ್ ಅದರಿಂದ ಬೇರೆ ಕಡೆಗೆ ಹಾಕಕ್ಕೆ ಬರಲ್ಲ. ಒಂದೇ ಹುದ್ದೆಯಲ್ಲಿ ಇಬ್ಬರು ಸಂಬಳ ಕೊಡೋಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್. ಪ್ರೈಮರಿ ಅಂತ ಅಂದರೆ ಸಂಬಳ BO ಮಾಡ್ತಾರೆ. ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂದರೆ ಅವರೇ ಸಂಬಳ ಮಾಡೋದು. ಅವ್ರು ಬೇರೆ ಶಾಲೆಗೆ ಹಾಕಿದ್ರೆ ಇನ್ನೊಬ್ರಿಗೂ ಅಲ್ಲಿ ಚಾರ್ಜ್ ಕೊಡಬೇಕು. ಅವ್ರ ಚಾರ್ಜ್ ಎಲ್ಲ ಆಗ್ತದೆ. ಹಾಗಾಗಿ ಇವನ್ನ ಸಸ್ಪೆಂಡ್ ಮಾಡಿ ಬೇರೆ ಕಡೆಗೆ ಹಾಕಿದ್ರೇ ಅದಕ್ಕೆ ಒಂದು ನಿಯಮ ಇದಾಗ್ತಕ್ಕಂಥದ್ದು. ಅದಕ್ಕೂ ಕೂಡ ತಮ್ಮ ಕಡೆಯಿಂದ ನನ್ನ ಕಡೆಯಿಂದ ಮನವಿನೂ ಕೂಡ ಹೋಗಿದೆ. ಅದನ್ನು ಬೇಕಾದ್ರೆ ಖಾತೆ ನಾನು ಕೂಡ ಮಾತಾಡ್ತೀನಿ, ನೀವು ಕೂಡ ಮಾತಾಡಿ ಅವ್ರ ಬಗ್ಗೆ ಇಮಿಡಿಯೇಟಾಗಿ ಶಿಸ್ತು ಕ್ರಮ ಕೈಗೊಂಡು ಅವ್ರನ್ನ ಬೇರೆ ಶಾಲೆಗೆ ಅಥವಾ ಎಲ್ಲಿ ಒಂದು ನಿಯಮಾನುಸಾರ ಏನು ಇದೆ ಆ ಪ್ರಕಾರದಲ್ಲಿ ಅವ್ರನ್ನ ವರ್ಗಾವಣೆ ಮಾಡೋಕ್ಕೆ ಬರಲ್ಲ. ವರ್ಗಾವಣೆ ನಿಯಮ ಇದೆ, ಅದೆಲ್ಲ ಕೌನ್ಸಿಲಿಂಗಲ್ಲೇ ಹೋಗ್ಬೇಕು. ಆ ರೀತಿ ಸರ್ಕಾರ ಕಾನೂನು ಮಾಡಿರೋದ್ರಿಂದ ಮತ್ತೆ ಅವ್ರನ್ನ ಸರಿಪಡಿಸ್ಕೊಂಡು ಹೋಗುವಂಥದ್ದಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳಾದರೆ ಶಾಲೆ ಸ್ವಚ್ಛತೆನೇ ಇಲ್ಲ, ರಿಸಲ್ಟ್ ಇಲ್ಲ, ಮಕ್ಕಳು ಊಟ ಇಲ್ಲ, ಪೋಷಕರ ಜೊತೆ ಹೊಂದಾಣಿಕೆ ಇಲ್ಲ. ನಮ್ಮ ಕಚೇರಿನಲ್ಲಿ ಇವತ್ತೇ ಇಂಥ ಒಂದು ಪ್ರತಿಭಟನೆ ಬಂತು. ಅಲ್ಲಿ ನೀವೆಲ್ಲ ಬಂದಿದ್ದೀರಿ ಅಂದರೆ ಯಾವುದೋ ಅಂಥದ್ದಲ್ಲಿ ಸೊಲ್ಯೂಷನ್ ಆಗದೆ ಇರುತ್ತೆ. ನೀವು ಎಲ್ಲ ಬಂದಿದ್ದೀರಿ, BO ರಿಪೋರ್ಟ್ ಕೊಟ್ಟಿದ್ದೀರಿ, ಮಾನ್ಯ ಶಾಸಕರು ವರದಿ ಮಾಡಿರೋದ್ರಿಂದ ಅವ್ರ ಬಗ್ಗೆ ನಾವು ಕಟ್ಟುನಿಟ್ಟಿನ ಕ್ರಮ 100% ತೆಗೆದುಕೊಳ್ತೀವಿ. ಆ ಭರವಸೆ ತಮಗೆ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ತಾವೇನು ಅಪೇಕ್ಷೆ ಪಡ್ತಾರೆ, SDMC ಅವ್ರು ಏನು ಅಪೇಕ್ಷೆ ಪಡ್ತಾರೆ, BO ಅವ್ರು ಏನು ವರದಿ ಕೊಡ್ತಾರೆ, ಆ ಪ್ರಕಾರದಲ್ಲಿ ಮುಂದಿನ ಯಾರು ಚಾರ್ಜ್ ಕೊಡಬೇಕು, ಶಾಲಾ ದೃಷ್ಟಿ ಮತ್ತು ಇವುಗಳನ್ನು ಸರಿಪಡಿಸ್ಕೊಂತ ಶಿಕ್ಷಕರು ಅಲ್ಲಿರ್ಬೋದು ಅಥವಾ ಹೊರಗಡೆ ಅವ್ರೇನು ಸಸ್ಪೆನ್ಷನ್ ಆಗಿ ಬೇರೆ ಕಡೆ ಹೋದ್ರೆ ನಮ್ಗೆ ಯಾವ ಶಿಕ್ಷಕ ಉತ್ತಮವಾಗಿರ್ತಾರೆ ನಾವು ನಾಲ್ಕು ಹಾಕೊಂಡು ಕೆಲಸ ಮಾಡ್ತೀವಿ. ಅದನ್ನ ಇಲಾಖೆ ಪರವಾಗಿ ತಮಗೆ ಭರವಸೆ ಕೊಡುತ್ತೆ. ಅದನ್ನು ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ವಿನಂತಿಸ್ಕೊಂಡು ಆ ಶಾಲೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿತ ಅದನ್ನು ನಾವು ಕ್ರಮ ಕೈಗೊಳ್ತೀವಿ. ಸರ್,